ಸೆಟ್ಟಿ ಮಾತ್ರ ಅಲ್ಟಿಮೇಟ್ ಆಗಿದೆ. ನಮ್ಮಮ್ಮ ಈ ಸೈಟ್ ತಗೋತೀನಿ ಅಂದವ್ರೆ. ಹೆಣ್ಮಕ್ಳು ವಿಡಿಯೋ ಮಾಡಿದ್ರೆ ಓಡಲ್ಲ ಮಗನೇ, ಹೆಣ್ಣು ಮಕ್ಳು ವಿಡಿಯೋ ತೋರಿಸಿದ್ರೇನೆ ಓಡೋದು. ಗಾಯ್ಸ್ ಎಲ್ಲಿ ಗೊತ್ತಿದ್ದೀಮ್ಮ ಇವತ್ತು? ನಾನು ನನ್ನ ಫೇವ್ರೆಟ್ ತಿನ್ನಕ್ ಹೋಯ್ತಾ ಇದ್ದೀನಿ. ಹೇಳಲ್ಲ ಏನು ಅಂತ. ನನ್ನ ಫೇವ್ರೆಟ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಸೂಪರ್ ಆಗಿದೆಯಪ್ಪ. ಹಾಂ ನನಗೆ ಹೇಳ್ತಾ ಇದೀಯಾ? ನಿಂಗೆ ಹೇಳ್ತಾ ಇರೋದು. ಚೆನ್ನಾಗಿರೋದಕ್ಕೆ ನಿಮ್ಮಪ್ಪ ನನ್ನ ಮದುವೆ ಆಗಿರೋದು. ಹುಷಾರಾಗಿರೋ. ಹಾ ರೀ, ಎಸ್ ರೀ. ಇವತ್ತು ಯಾರನ್ನ ತೋರಿಸ್ತಾ ಇದೀವಿ ನಾವು ವಿಡಿಯೋದಲ್ಲಿ? ಅವರು ಅಲ್ಲೇ ಹೋಗಿ ತೋರಿಸ್ತೀವಿ ಯಾರು ಅಂತ. ಇವತ್ತು ಅವ್ರದ್ದು ಮತ್ತೆ ಚೇಂಜ್ ಹೆಸರು, ಮರುನಾಮಕರಣ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಅವ್ರನ್ನ ಟ್ರಾಲ್ ಮಾಡೋದಂತೂ ನೀವು ಬಿಡಲ್ಲ. ಟ್ರಾಲ್ ಅಂತಲ್ಲ, ಪ್ರಮೋಷನ್ ಮೇಲೆ ಪ್ರಮೋಷನ್ ಅಂತ ಅಂದ್ಕೊಳ್ಳಿ. ಫಸ್ಟು ಎಡಿಟರ, ಆಮೇಲೆ ತಮ್ನೇಲ ಎಡಿಟರ್ ಮಂಜಣ್ಣ, ತಮ್ನೇಲ್ ಮಂಜಣ್ಣ, ಅಡುಗೆ ಭಟ್ಟ ಮಂಜಣ್ಣ. ಇವಾಗ ಏನು ಅಂತ ಪ್ರಮೋಷನ್ ಹೇಳ್ತೀವಿ, ಏನು ಕೊಡ್ತಿದ್ದೀವಿ ಅಂತ. ಸೊ ನಾವು ಮಂಜಣ್ಣನ ಖಾಲಿ ಪಲಾವ್ ಅಂತ ರೆಸಿಪಿ ಮಾಡಿದ್ನಲ್ಲ, ಅವರು ಇವತ್ತು ನಮಗೆ ಸಿಗ್ತಾ ಇದ್ದಾರೆ. ಸೊ ಅವ್ರ ಏರಿಯಾದಲ್ಲಿ ನಮಗೊಂದು ಶೂಟ್ ಇದೆ, ಆ್ಯಕ್ಚುಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಅಮ್ಮನ ಫೇವ್ರೆಟ್ ಫುಡ್ದು ಪ್ರಮೋಷನ್ ಶೂಟ್ ಬಂದಿರೋದು. ಅಲ್ಲಿಗೆ ಹೋಗಿ ತೋರಿಸಿ ಏನು ಅಂತೆಲ್ಲ ಹೇಳ್ತೀನಿ. ನಮ್ಮ ಮಂಜಣ್ಣನೂ ಬರ್ತಾರೆ, ನಮ್ಮ ಮಂಜಣ್ಣನೂ ಲೈವಲ್ಲಿ ತೋರಿಸ್ತೀನಿ ಬನ್ನಿ. ಅದ್ರ ಸ್ವಲ್ಪ ನಾಚ್ಕೋತಾರೆ ಅಷ್ಟೇ ಅಷ್ಟೇ. ಕ್ಯಾಮ್ರಾ ನೋಡಿದ್ರೆ ನಾಚ್ಕೋತಾರೆ, ಬಿಡಂಗಿಲ್ಲ. ನಾವಿದ್ದೀವಲ್ಲ, ಎಸ್, ಬಿಡಂಗಿಲ್ಲ. ಓಕೆ, ನಾವು ರೆಡಿ ಆಗಿದ್ದೀವಿ. ಟೀ ಶರ್ಟ್ ನೋಡಿ ಚೆನ್ನಾಗಿದೆಯಾ? ಸೊ ಆಫ್ಟರ್ ಲಾಂಗ್ ಟೈಮ್ ಹಾಕೊಂಡೆ ಟೀ ಶರ್ಟ್ನ, ಹಾಕೊಂಡೇ ಇರಲಿಲ್ಲ, ಇವತ್ತು ತಗೊಂಡಿದ್ದೀನಿ ಗೈಸ್. ಫುಡ್ ರಿವ್ಯೂ ಮಾಡ್ಬೇಕಾದ್ರೆ ಚೆನ್ನಾಗಿ ವೈಟ್ ಬಟ್ಟೆ ಹಾಕೊಳ್ಳೋದು ನಿಂದು ಕೆಲಸ. ಯಾಕೇಳೋ ಅಮ್ಮ ಉಜ್ಜಿ 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 ಮಾಡಿ ಬೆಳ್ಳ ಮಾಡ್ಬೇಕಲ್ಲ ಮತ್ತೆ. ಕತ್ಲಲ್ಲಿ ವೈಟು ಚೆನ್ನಾಗಿ ಕಾಣುತ್ತೆ ಫೇಸ್ಗೆ. ನೀನು ಡಾರ್ಕ್ ಹಾಕೊಂಡ್ರೆ ಕತ್ಲಲ್ಲಿ ಶೂಟ್ ಚೆನ್ನಾಗಿ ಕಾಣಲ್ಲ. ನೀನು ಹಾಕೊಂಡ್ಬಿಟ್ಟಿದ್ದೀನಿ ಹಾಗಾದ್ರೆ. ಫಾ ನನ್ನ ವಿಡಿಯೋದಲ್ಲಿ ನನಗಿಂತ ನೀನೇ ಜಾಸ್ತಿ ಇರ್ತೀಯಲ್ಲ. ಏನೇನ ನಿನ್ನೆ ತೋರಿಸ್ತೀನಿ. ಫೋಕಸ್ ಕರೋ ಕ್ಯಾಮರಾಮನ್ ಫೋಕಸ್ ಕರೋ ಅಂತ. ನನ್ನ ಮಕ್ಕಳೆಲ್ಲ ಇಲ್ಲಿ ನೋಡಿ, ಇವಳು ಆಟ ಆಡ್ಕೊಂಡು. ಇಲ್ಲಿ ಮಗುಗೆ ಇವತ್ತು ನಾವು ವ್ಯಾಕ್ಸಿನೇಷನ್ ಹಾಕ್ಸಿದ್ವಿ. ಗೊಂಬೆ ಮಂಗರದು ಅವಳಿಗೆ ಫಸ್ಟ್ ವ್ಯಾಕ್ಸಿನೇಷನ್ ಹಾಕ್ಸಿದೀವಿ. ಕೋಪ ಬಂದಿದೆ ಅವಳಿಗೆ, ಅದಕ್ಕೆ ಬಿದ್ಕೊಂಡವಳೆ ಸೈಲೆಂಟಾಗಿ. ಮಿಕ್ಕಿದವರೆಲ್ಲ ಇಲ್ಲ ಅವರೇ. ಅವಳೊಬ್ಳಿಗೆ ಕೋಪ ಬಂದಿದೆ ಈ ಮನೇಲಿ. ಯಾರ ಮೇಲೆ ಕೋಪ ಬಂದಿರೋದು? ನನ್ನ ಮೇಲೆ. ನಾನೇ ಹಾಕ್ಸಿದ್ದೆ ವ್ಯಾಕ್ಸಿನೇಷನ್. ಅದಕ್ಕೆ ಗಾಡೀಲಿ ಕರ್ಕೊಂಡೋಗಿದ್ದು ನಾನು, ಆಸ್ಪತ್ರೆ ಒಳಗೆ ಕರ್ಕೊಂಡೋಗಿದ್ದು ನಮ್ಮಮ್ಮ. ಆದರೂ ನಮ್ಮ ಅಮ್ಮನ ಮೇಲೆ ಕೋಪ ಇಲ್ಲ. ನೋಡಿ ಹೆಂಗಿದೆ. ನಿನ್ನೆ ನೀನು ಕಷ್ಟಪಟ್ಟು ಗಿಫ್ಟ್ ತಗೊಂಬಂದ ಮಮ್ಮಿಗೆ ಅಂತ, ನಿನಗೆ ಯಾರು ದೇವ್ರ ಒಳ್ಳೇದು ಮಾಡಲಿ ಅಂತ ಅಯ್ಯೋ ಕಂಗ್ರ್ಯಾಚುಲೇಷನ್ಸ್ ಸ್ವಾತಿ ಇವರು ಆ ಹೂ ಅಂತ ಯಾರು ಹೇಳಲಿಲ್ಲ. ಅಮ್ಮ ಅಮ್ಮ ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂದರು. ನೀನು ಕಷ್ಟಪಟ್ಟಿದ್ದು ಅಲ್ಲಿ ಏನೂ ಇಲ್ಲ, ಗಿಫ್ಟ್ ತಂದು ಕೊಟ್ಟ. ಗ್ರೇಟ್, ಅಷ್ಟೇ. ಇಷ್ಟೇ ಫ್ರೆಂಡ್ಸ್. ಅವಳನ್ನ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕಿ ದುಡ್ಡು ಕೊಟ್ಟಿದ್ದು ನೀನೇ, ಕರ್ಕೊಂಡು ಹೋಗಿದ್ದು ನೀನೇ. ಇಂಜೆಕ್ಷನ್ ಹಾಕಿಸಿದ್ಮೇಲೆ ನನ್ನ ಮೇಲೆ ಕೋಪ ಇಲ್ಲ, ನಿನ್ನ ಮೇಲೆ ಮುಖ ಹಿಂಗೆ ಮಾಡಿದ್ರೆ. ಯಾಕಂದ್ರೆ ನೀನು ಗಾಡೀಲಿ ಕರ್ಕೊಂಡು ಹೋದಲ್ಲ, ಅವಳ ವಿಮಾನದಲ್ಲಿ ಕರ್ಕೊಂಡು ಹೋಗ್ಬೇಕಾಯ್ತು. ರೆಸ್ಪೆಕ್ಟೇ ಇಲ್ಲ, ಯಾವುದಕ್ಕೂ ರೆಸ್ಪೆಕ್ಟ್ ಇಲ್ಲ ಅಷ್ಟೇ ಫ್ರೆಂಡ್ಸ್. ಬರಲ್ಲ ಹೋಗೋಣ. ಅವಳನ್ನ ಇವಳು ಮೋಸ್ಲಿ, ಇವಳನ್ನ ಅವಳು ಮೋಸ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಅಯ್ಯೋ ಅಲ್ಲಿ ನೋಡಿ, ಆ ಕುಂಡಿ ಇಡ್ಸಲ್ಲ, ಆದರೂ ಅಲ್ಲಿ ಹೋಗೋದನ್ನ ಬಿಡಲ್ಲ. ಏಯ್ ಬಾರೆ ಆಚೆ, ಕಪ್ಪಿ ಗುಂಡೆವಾ. ಎಲ್ಲಿ ಅವಳು? ಗುಲಾಬಿ ಎಲ್ಲಮ್ಮ? ಗುಲಾಬಿ. ಹ್ಞೂ, ಇವಾಗ ನೋಡಿದೆ ಅವಳನ್ನ ನಾನು. ಎಲ್ಲೋ ನೋಡಿದೆ ಒಟ್ಟಿನಲ್ಲಿ. ಇಲ್ಲೇ ಬಿದ್ಕೊಂಡು ನೋಡಿ. ಯಾವಾಗಲೂ ತಣ್ಣಗಿರ್ಬೇಕೆಲ್ಲ. ನೋಡಿ ಗಾಯ್ಸ್, ಇವರೇ ನಮ್ಮ ಚೆಫು ವೈಟ್ ಪಲಾವ್. ಮಂಜಣ್ಣನ ವೈಟ್ ಪಲಾವ್ ರೆಸಿಪಿ ಕಾಪಿರೈಟ್ ಓನರು. ಫೇಮಸ್ ಆಗ್ಬಿಟ್ಟಿದ್ದಾರೆ ಇಲ್ಲಿ. ವರ್ಲ್ಡ್ ಫೇಮಸ್ ಮಾಡಿದೀವಿ. ಚೆನ್ನಾಗಿದೆ. ಅಲ್ಲ, ಕಾಸು ಕೊಟ್ಟು ತಗೊಂಡಿರೋದು ಅವನು. ಅನ್ಬಾಕ್ಸಿಂಗ್ ನಮ್ಮ ಅಮ್ಮನ ಹತ್ರ ಮಾಡಿಸೋದು. ಸ್ಯಾಮ್ಸಂಗ್ ಮಾಡಿದ್ರಿ ಅಂತ ಇವಾಗ ರಿವೆಂಜ್ ಟೇಕನ್. ಆಸ್ಮೋ ನಾನೇ ಇವಾಗ ತಗೊಳ್ಳೋದಿದ್ದೀನ. ನಾವು ಅಪ್ಗ್ರೇಡ್ ಆಗ್ಬೇಕಲ್ಲ ಆದಷ್ಟು ಬೇಗ ಈ ವರ್ಷದಲ್ಲೇ. ಈ ವರ್ಷನಾ? ಇನ್ನೊಂದು 2 ತಿಂಗಳಲ್ಲಿ ತಗೊಳ್ಳೋಣ. ನಾಳೆನೂ ಆಗ್ಬೋದು, ಹೇಳಕ್ಕಾಗಲ್ಲ. ಬಡವ್ರಪ್ಪ, ಅಕೌಂಟಲ್ಲಿ ಕಾಸಿಲ್ಲ ಬಡವ್ರು ನಾವು. ತೆಗಿಯೋ ಆಯ್ತು. ಏನೋ ನಮ್ಮ ಗುರುಗಳು ಕೇಳ್ತಾವ್ರೆ. ಒಳ್ಳೇದಾಗ್ಲಿ.
ಇದು ಕರೆಕ್ಟ್ ಆಗಿ ಇಡ್ಕೋ, ಅದು ಬಿದ್ರೆ ಹೆಣ್ಮಕ್ಳು ವಿಡಿಯೋ ಬರಲಿ. ಒಳ್ಳೊಳ್ಳೆ ಹೆಣ್ಮಕ್ಳದ್ ವಿಡಿಯೋ ಹಾಕ್ಬೇಕಂತೆ. ನೋಡಿ ನಮ್ಮ ಅಮ್ಮ ನಿಮ್ಮನ್ ಟ್ರಾಲ್ ಮಾಡಕ್ ಅವ್ರೊಬ್ರೆ ಸಾಕು. ಗಂಡ್ ಮಕ್ಳು ವಿಡಿಯೋ ಮಾಡಿದ್ರೆ ಓಡಲ್ಲ ಮಗನೇ, ಹೆಣ್ಣು ಮಕ್ಳು ವಿಡಿಯೋ ತೋರ್ಸಿದ್ರೇನೆ ಓಡೋದು. ನಮ್ ಗುರುಗಳನ್ನ ಹಾಳು ಮಾಡ್ತಾವ್ರೆ ನಮ್ಮಮ್ಮ. ಬ್ರಹ್ಮಚರ್ಯದಿಂದ ಸಂಸಾರಿ ಆಗುಂತ ಹೇಳ್ತಾ ಇದ್ದೀವಿ. ಹೆಂಗು ರೆಸಿಪಿ ಎಲ್ಲ ಬರುತ್ತೆ, ನಿಮ್ಮೂರವರೆಲ್ಲ ವಿಡಿಯೋ ನೋಡಿ ವೈರಲ್ ಮಾಡಿಕ್ಕವ್ರೆ. ಅಡುಗೆ ಬರುತ್ತೆ. ಯಾರೋ ಗಂಡ್ ಮಕ್ಳಿಗೆ ಇವಾಗ ಹೆಣ್ ಕೇಳಿದ್ರೆ ಹುಡುಗನಿಗೆ ಏನ್ ಕ್ವಾಲಿಫಿಕೇಶನ್ ಅಂದ್ರೆ ಸ್ವಂತ ಮನೆ ಇದೆ, ಅಡುಗೆ ಬರುತ್ತೆ. ನಮ್ ಚಾನಲ್ ಅಲ್ಲಿ ವಿಡಿಯೋ ರೆಸಿಪಿ ನೋಡಿ ನಾನು ಇಟ್ಕೊಟ್ಟು ರೆಸಿಪಿ ಮಾಡೋರು ಯಾರು ಅಂತ. ಆಮೇಲೆ ಬೈಕರ್ ಆದ್ರ, ಎಡಿಟರ್ ಆದ್ರ, ಥಂಬ್ನೇಲರ್ ಆದ್ರ, ಇವಾಗ ಕ್ಯಾಮ್ರಾಮನ್ ಆದ್ರ, ನೆಕ್ಸ್ಟ್ ಯಾರಿಗಾರ ಕ್ಯಾಮ್ರಾಮನ್ ಆಗಿ ಬೇಕು ಅಂತ ಹೇಳಿದ್ರೆ ಹೆಣ್ಮಕ್ಳು ಸ್ವಲ್ಪ ಕೇಳಿಸ್ಕೊಳ್ಳಿ, ಸಖತ್ತಾಗಿ ವಿಡಿಯೋ ಮಾಡ್ತಾರೆ. ವಿಡಿಯೋಗ್ರಾಫರ್, ಫೋಟೋಗ್ರಾಫರ್ ಆಗಿ ಮಾಡ್ತಾರೆ, ಎಡಿಟರ್ ಆಗು ಮಾಡ್ತಾರೆ. ಹಾಗಾಗಿ ನೋಡಿ, ಕ್ಯಾಮ್ರಾ ನಿಮ್ಗಳಿಗೋಸ್ಕರನೇ ತಗೊಂಡಿರೋದು. ಮುಂದೆ ಬನ್ನಿ, ಜೀವನದಲ್ಲಿ ಮುಂದೆ ಬನ್ನಿ. ಮಂಜು ಅವ್ರಮ್ಮ ಈ ವಿಡಿಯೋ ನೋಡ್ಬೇಕು ಊರಲ್ಲಿ. ನೋಡ್ಲಿ ಪರವಾಗಿಲ್ವಾ? ಏನ್ ಭಯ, ತಪ್ಪು ಮಾಡಿದ್ರೆ ಭಯ, ತಪ್ಪು ಮಾಡಲ್ಲ ನಮ್ಮ ಹುಡುಗ ಅಷ್ಟೇ. ನಾವ್ ಹೇಳಿದೀವಲ್ಲ, ಇಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ರೆ ಹುಡುಗಿರ್ ಲೈನ್ ಅಲ್ಲಿ ನಿಂತಿರ್ತಾರೆ. ಈ ಫೋಟೋಗ್ರಫೀಸ್ ಎಲ್ಲ ಲೈನ್ ಅಲ್ಲಿ ಫೋಟೋ ತೆಗೆದ್ಬಿಟ್ಟು ಯಾವ ಹೊಸ ಬೈಕು, ಹೊಸ ಕ್ಯಾಮ್ರಾ, ಹೊಸ ಮನೆ, ಆಮೇಲೆ ಗೊತ್ತಾಗತ್ತೆ. ಇವಾಗ ಫಸ್ಟ್ ಸ್ಟಾರ್ಟ್ ಮಾಡೋಣ ಹುಡುಗಿನ ನೋಡಕ್ ಇದ್ರಲ್ಲಿ ಕ್ಯಾಮ್ರಾದಲ್ಲಿ. ನಾವು ಸೆಲೆಕ್ಟ್ ಮಾಡ್ಬೇಕಲ್ಲ, ನಾವು ಓಕೆ ಮಾಡ್ಬೇಕಲ್ಲ. ಏ ಎಲ್ರಿ ಇದು? ಹಾ ಸೀಲಾ ಆ ಗ್ರೀನ್ ಕಲರ್ದು. ಇಲ್ಲಿ 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 ಹಿಂಗೆ ಬಿಡು. ರಿಚ್ ಕಿಡ್ಸ್ ಏನೊಂದು 55,000 ಅಷ್ಟೇ. 55,000. ಇದು ಮೋಟೋ ವ್ಲಾಗಿಂಗ್ ಮಾಡಕ್ಕೆ ಗಾಯ್ಸ್, ಮೋಟೋ ವ್ಲಾಗಿಂಗ್. ನಂದು ಗೋಪುರ ಇದೆ, ನಾನು ಡಿಜೆಗೆ ಸ್ವಿಚ್ ಹಾಕ್ಬೇಕು. ಶೀಘ್ರದಲ್ಲೇ ಸ್ವಿಚ್ ಹಾಕ್ತೀನಿ. ಸ್ವಿಚ್ ಮಾನ್ಸೂನ್ ರೈಡ್ ಹೋಗೋಷ್ಟೊತ್ತಿಗೆ ರೆಡಿ ಮಾಡ್ತೀನಿ ಕ್ಯಾಮ್ರಾನ. ಹಿಂಗೆ 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 ಹಿಂಗೆ. ಹಾ ಅಲ್ಲ ತೆಗಿರಿ, ಬೀಳ್ಸ್ ಬರ ಮೇಲೆ. ಅಮ್ಮ ಮಲಗ್ಸು ಮಲಗ್ಸು ಮಲಗ್ಸು. ಹಾ ನಾನು ಇಂಥ ಕ್ಯಾಮ್ರಾಗಳೆಲ್ಲ ಯೂಸ್ ಮಾಡಿಬಿಟ್ಟಿರ್ತೀನಿ ಕಣೆ. ನನಗೆ ಆಪು ಅದೇ ಕ್ಯಾಮ್ರಾ ಬಿಡು, ಸಾಕು ಬಿಡು, ಅದೇ ಕ್ಯಾಮ್ರಾ ಬಿಡು. ನಮಗೆ ಗೊತ್ತಿಲ್ವ ಮತ್ತೆ, ಅದು ಗೊತ್ತಿಲ್ಲ ಅಂತ ಆಕ್ಸೆಸರೀಸೇ ಅದಿದ್ರೇನೆ ಇದಿರೋದು. ಸಾಕು ಬಿಡು ಎಲ್ಲ. ಮೈಕ ಇದು. ಹಲೋ ಹಲೋ ಫ್ರೆಂಡ್, ಅಣ್ಣಂದ್ರೆ ಅಕ್ಕಂದ್ರೆ ಸ್ಟೈಲ್ ಆಗಿರೋ ಹೆಣ್ಮಕ್ಳೆ ಬೇಗ ಬಂದು ಫೋಟೋ ವಿಡಿಯೋ ಎಲ್ಲ ಮಾಡಿಸ್ಕೊಳ್ಳಿ ನಮ್ಮ ಮಂಜಣ್ಣನ ಕೈಲಿ. ಆಯ್ತು ತೆಗಿಯಮ್ಮ. ಅಯ್ಯಪ್ಪ ಲೇಡ್ ರಾಣಿ ನೀನು. ನೋಡಪ್ಪ, ಒಳ್ಳೇದು ಹೇಳಿದ್ರೆ ನನ್ಗೆ ಹಿಂಗಂತೀರ. ಓಪನ್ ಮಾಡ್ಬೇಕಾ ಇದು? ಮಾಡಿ, ನೀವು ಮಾಡಿ. ಸುಮ್ಮನೆ ಕೂತಿದ್ದೀರಾ, ಹೊಡಿದ್ರೆ ಚಪ್ಪಾಳೆ. ಆಕ್ಷನ್ ಆಕ್ಷನ್ 6. ಎಸ್. ಬಿಡು, ಬ್ಯಾಟ್ರಿ ಹಾಕಿಲ್ಲ, ಆನ್ ಮಾಡ್ಬೇಡ, ಬ್ಯಾಟ್ರಿ ಇರಲ್ಲ. ಕಂಗ್ರ್ಯಾಚುಲೇಷನ್, ಒಳ್ಳೇದಾಗ್ಲಿ. ಇನ್ನು ಫೋಟೋಗ್ರಾಫರ್, ವಿಡಿಯೋಗ್ರಾಫರ್, ಏನೇನೋ ಪ್ರಮೋಷನ್ಗಳು ಆಗ್ತಾನೆ. ಮೋಟೋ ವ್ಲಾಗರ್ಗೆ, ಮೋಟೋ ವ್ಲಾಗಿಂಗ್ ಫೀಲ್ಡ್ಗೆ ಕಾಂಪಿಟೇಷನ್ ಕೊಡಕ್ಕೆ ನಮ್ಮ ಬಾಸು ಫೀಲ್ಡ್ಗೆ ಎಂಟ್ರಿ ಕೊಡ್ತಾವ್ರೆ. ಓಕೆ ಬಾಸ್, ಆಯ್ತು ನೋಡ್ಕೋತೀನಿ ಬಸ್, ನೋಡ್ಕೋತೀನಿ, ಒಂದ್ ಕೈ ನೋಡ್ಕೋತೀನಿ. ತಗೊಳ್ಳಿ, ಹೆಲ್ಮೆಟ್ಗೆ ಅಮೌಂಟ್ ಬೇಡವಾ? ನಮ್ಮ ಕಡೆಯಿಂದ ಒಂದು ಗಿಫ್ಟ್. ಅಮೌಂಟ್ ಹಾಕೊಳ್ಳಿ, ಕ್ಯಾಮ್ರಾ ಹಾಕೊಳ್ಳಿ, ಕಂಟೆಂಟ್ ಮಾಡಿ ಅಷ್ಟೇ. ಟಕ್ಕರ್ ಕೊಡ್ಬೇಕು ನಮ್ಮ ಅಣ್ಣಂಗೆ. ನಮ್ಮ ಅಣ್ಣ ಅವರೇ, ನಮ್ಮ ಅಣ್ಣಂಗೆ ಟಕ್ಕರ್ ಕೊಡ್ಬೇಕು ನೀವು. ವಿಮಾನದಲ್ಲಿ ಹೋದ್ರೆ ನೀವು ಹೆಲಿಕಾಪ್ಟರ್ ಅಲ್ಲೇ ಹೋಗಿ. ಕೊಟ್ರೆ ಚೆನ್ನಾಗಿರೋ ತಗೋಬೇಕು, ಚಪ್ರಿಗಳ ತರ ಕೊಡ್ಬಾರ್ದು ಅಲ್ವಾ? ಆಲ್ ದ ಬೆಸ್ಟ್ ಗುರುಗಳೇ, ಒಳ್ಳೇದಾಗ್ಲಿ. ಮೋಟೋ ವ್ಲಾಗಿಂಗ್ ಮಂಜಣ್ಣಂಗೆ ಜೈ ಜೈ ಜೈ. ನಿಮ್ ಪ್ರಮೋಷನ್ ಮಾಡ್ತಾನೆ ಅವ್ರು ನಮ್ಮಮ್ಮ. ನಿಮ್ ಹೆಲ್ಮೆಟ್ ಕ್ಲೀನರು, ನಿಮ್ ಹೊಸ ಹೆಲ್ಮೆಟ್ಗೆ ಫಾರ್ಮ್ ಎಲ್ಲ ತೆಗ್ದು ವಾಶ್ ಎಲ್ಲ ಮಾಡಬೇಡಿ. ಸ್ಪ್ರೇ ಹೊಡೆದು ಒಂದು 5 ನಿಮಿಷ ಇಟ್ಟರೆ ಫ್ರೆಶ್ ಆಗುತ್ತೆ, ಹೆಲ್ಮೆಟ್ ಫುಲ್ ಕ್ಲೀನ್ ಆಗುತ್ತೆ. ಊರಿಗೆ ಹೋದಾಗ್ಲೇ ಹಾಕಳಿ. ಯೂಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ವಾಷಿಂಗ್ ಮಿಷಿನಲ್ಲಿ ಗಾಡಿ ತೊಳಿರಿ. ನಾವು ಮೋಮೋಸ್ ತಿನ್ನೋಕೆ ಬಂದಿದ್ದೀವಿ. ಮೋಮೋಸ್ ತಿನ್ನೋಕ್ಕೆ RR ನಗರಲ್ಲಿ. ನಮ್ಮಮ್ಮ ಈ ಸೈಟ್ ತಗೋತೀನಿ ಅಂದವ್ರೆ. ಅದೇ ಮಾತಾಡು ಅಂತ ಹೇಳಿದ್ದೀನಿ. ಸ್ಕ್ವೇರ್ ಫೀಟ್ ಎಷ್ಟು, ಇಲ್ಲ ಇಷ್ಟು ಒಂದೇ ಸಲಕ್ಕೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಹೇಳಿದ್ದೀನಿ. ನೋಡೋಣ, ಒಂದು 10,000 20,000 ಆದರೆ ತಗೊಳ್ಳೋಣ. ನೋಡಿ ಗೈಸ್, ಈ ಸೈಟ್
ತಗೊಂತಾರಂತೆ. ನಾಳೆನೇ ರಿಜಿಸ್ಟ್ರೇಷನ್. ಮಂಜುನೇ ಸ್ಪಾನ್ಸರ್ ಮಾಡ್ತಾರೆ. 10,000 20,000 ಆದ್ರೆ ಅಲ್ಲ ಮಂಜು? 10,000 ಸಿಗುತ್ತೆ ಸ್ಕ್ವೇರ್ ಫೀಟ್. ಅಲ್ಲಲ್ಲ ಸ್ಕ್ವೇರ್ ಫೀಟ್ ಅಲ್ಲ, ಫುಲ್ ಸೈಟ್ಗೆ 10,000 ಅಂದ್ರೆ. ನಮ್ಮ ಏರಿಯಾದಲ್ಲಿ ಏನ್ ಗೊತ್ತಾ, ನಮ್ಮ ದರ್ಶನ ನನಗೆ ಹೇಳ್ಬಿಟ್ರೆ ಕೊಡಿಸ್ಬಿಡ್ತಾರೆ, ನನಗೆ ಡಿಬಾಸ್ ಕೊಡಿಸ್ಬಿಡ್ತಾರೆ ಇಲ್ಲಿ ನಮಗೆ. ಆರಾಮಾಗಿರಮ್ಮ ಅಮ್ಮ, ನಾನು ಪ್ರಾಣಿ ಪ್ರಿಯ, ನೀನು ಪ್ರಾಣಿ ಪ್ರಿಯ ಇರಮ್ಮ ಅಂದ್ಬಿಟ್ಟು ನಮ್ಗೆ ಇದನ್ನ ನಾಳೆನೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾರೆ. ಅದು ಸ್ವಲ್ಪ ಎಲ್ಲ ಬೇರೆ ಕಡೆ ಇದೆ. ನಂಬಿಡ್ಬೇಕು ಯಾರಾದ್ರೂ ಬಂದ್ಮೇಲೆ ಮಾಡ್ಕೊಡ್ತಾರೆ ರಿಜಿಸ್ಟ್ರೇಷನ್. ನಗಕ್ಕಾಗದೆ, ಅಡಕ್ಕಾಗದೆ, ಸಾಯಕ್ಕಾಗದೆ. ಅವ್ರ ಬಗ್ಗೆ ಏನು ಮಾತಾಡಕ್ಕಾಗಲ್ಲ. ಇಲ್ಲ, ನನಗೆ ಮೇನ್ ರೋಡ್ ಅಲ್ಲ, ನಾವೇನು ಮಾತಾಡಕ್ಕಾಗಲ್ಲ. ಕಮೆಂಟ್ಸ್ ಅಲ್ಲಿ ಹಾಕೊಂಡ್ಬಿಡ್ತಾರೆ. ಜೈ ಡಿ ಬಸ್ ತೆಕೊಡ್ತಾರಂತೆ ಸೈಟ್, ನಿಮ್ಗೆ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಬರುತ್ತೆ. ಆ ಲೈಟ್ ಚೆನ್ನಾಗಿ ಬರುತ್ತೆ. ನಾವ್ ಮನೇಲಿ ಕರೆಂಟ್ ಆದ್ರೆ ಈ ಲೈಟ್ ಹಾಕೊಂಡ್ ಕುಕಿಂಗ್ ಮಾಡೋದು. 5 ನಿಮಿಷ ಕೂತ್ಕೊಳಕ್ ಆಗಲ್ಲ, ಫುಲ್ ಸುಟ್ಟೋಗುತ್ತೆ. ಆಫ್ ಮಾಡಿ, ಸುಟ್ಟೋಗುತ್ತೆ. ಅದ ಫುಲ್ 100% ಇಡಿ. ಹೆಂಗಿದೆ ಮೊಮೋಸ್? ಸೂಪರ್ ಇದೆ. ಚೆನ್ನಾಗಿದೆ. ಮೊಮೋ ಮಾಂಗ್ಸ್ ಅಂತ RR ನಗರಲ್ಲಿ ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಮಾಡ್ತಾ ಇದಾರೆ. ಚೆನ್ನಾಗಿ ಮಾಡ್ತಾ ಇದಾರೆ. ಟೇಸ್ಟ್ ತುಂಬಾ ಯೂನಿಕ್ ಆಗಿದೆ. ಈ ತರ ಮೊಮೋಸ್ ತಿಂದಿರ್ಲಿಲ್ಲ ನಾವಳೆ. ಇದು ಸಿಜ್ವಾನ್ ಕಾರ್ನ್ ಮೊಮೋಸ್ ಚೆನ್ನಾಗಿದೆ. ಚಟ್ನಿ ಚೆನ್ನಾಗಿದೆ. ನಮ್ಮ ಅಮ್ಮನ ಫೇವ್ರೇಟು. ಮೊದಲೇ ಕೇಳ್ಬೇಕಾ? ಮಜಾ. RR ನಗರಲ್ಲಿ ಇದೀವಿ. ಮೊಮೋ ಮಾಂಗ್ಸ್ ಅಂತ ಹೇಳಿ, ಇಲ್ಲಿ ಪಕ್ಕ ಇಂದ್ರಪ್ರಸ್ಥ ಹೋಟೆಲ್ ಐತೆ, ಅದು ಪಕ್ಕ ಇದೆ ಮೊಮೋ ಮಾಂಗ್ಸ್ ಅಂತ. ನಾವು ಶೂಟಿಗೆ ಬಂದಿದ್ದು, ಬಟ್ ಆನೆಸ್ಟ್ ಆಗಿ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ ಟೇಸ್ಟ್. ಇವ್ರದ್ದು ಒಂದು ಚಟ್ನಿ ಮಾಡಿದ್ದಾರೆ. ಈ ಮೋಮೋಸ್ದು ಚಟ್ನಿನೇ ಹೈಲೈಟು. ಸಖತ್ತಾಗಿದೆ. ಖಾರ ತಿನ್ನೋರ್ಗಂತೂ ಸಖತ್ತಾಗಿದೆ. ಆ್ಯಂಡ್ ನೀವು ನೋಡಿ ಏನೇನೆಲ್ಲ ವೆರೈಟಿ ಇಟ್ಟಿದ್ದಾರೆ. ಮೋಮೋಸ್ ಎಲ್ಲೂ ನಿಮ್ಗೆ ಹಾಫ್ ಪ್ಲೇಟ್ ಎಲ್ಲ ಸಿಗಲ್ಲ, ಇಲ್ಲ ಹಾಫ್ ಪ್ಲೇಟ್ ಸಿಗುತ್ತೆ. ಸಖತ್ತಾಗಿದೆ. ಸ್ಟೀಮು, ಫ್ರೈಡು ಎಲ್ಲ ಸಿಗುತ್ತೆ. ಮತ್ತೆ ಇದು ಕಾಂಬೋನು ನಿಮ್ಗೆ ಸಿಗಲ್ಲ. ಯೂಶಲಿ ಮೋಮೋ ಜೊತೆ ಫ್ರೆಂಚ್ ಫ್ರೈಸು, ರೋಲ್ಸು, ಜ್ಯೂಸು ಈ ಥರ ಕೊಡ್ತಾರೆ. ಬಟ್ ಇಲ್ಲಿ ನಿಮಗೆ ನೋಡಿ ಕಾಂಬೋ ಹೆಂಗಿದೆ. ಪಾರ್ಸಲು ಮಾಡಿಸ್ಕೋಬೋದು. ಸ್ವಿಗ್ಗಿ ಝೊಮ್ಯಾಟೊ ಟೈಪ್ ಇದೆಯಾ? ಇಲ್ಲ ಅಲ್ಲ? ಓಕೆ. ಸೊ ನೀವು ಇಲ್ಲೇ ಬಂದು ಬಿಸಿ ಬಿಸಿ ತಿನ್ಬೇಕು. ಮೋಮೋಸ್ ತಣ್ಣಗಾದ್ರೆ ಚೆನ್ನಾಗಿರಲ್ಲ. ಆ್ಯಂಡ್ ಮಾಮೂಲಿ ಮೋಮೋಸ್ಗಿಂತ ಮೊಮೋ ಮಾಂಕ್ಸ್ಗೆ ಬನ್ನಿ. ಡಿಫ್ರೆಂಟ್ ಆಗಿದೆ, ತುಂಬಾ ಟೇಸ್ಟಿ ಆಗಿದೆ, ಕ್ರಿಸ್ಪಿ ಆಗಿದೆ, ಸಾಫ್ಟ್ ಆಗಿದೆ. ಚಟ್ನಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ. ತಿಂದ್ರೆ ತೃಪ್ತಿಯಾಗಿರ್ಬೇಕು. ತಿಂದೆ ಚೆನ್ನಾಗಿತ್ತು ಅಂತ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ. ಸೂಪರ್ ಆಗಿದೆ. ಮತ್ತೆ ಇದು ನಮ್ಮ ಕನ್ನಡದವ್ರು ಮಾಡಿರೋದಪ್ಪ. ನಾವು ಜಾಸ್ತಿ ಮೋಮೋಸು, ಗೋಲ್ಗಪ್ಪ, ಪಾನಿಪುರಿ ಅಂದ್ರೆ ಬರೀ ನಾರ್ತವ್ರದೇ ಹೋಗಿ ತಿನ್ನೋದು. ಭಯ 1 ಪ್ಲೇಟ್ ಮೋಮೋಸ್ ಭಯ ನನಗಿಲ್ಲ. ಅಣ್ಣ 1 ಪ್ಲೇಟ್ ಮೋಮೋಸ್ ಕೊಡೋಣ ಅನ್ಬೇಕು ಇಲ್ಲಿ ಬಂದ್ರೆ. ಕನ್ನಡದಲ್ಲಿ ನೆಮ್ಮದಿ. ಅಣ್ಣ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮೋಮೋಸ್ ಕೊಡಿ ಅಣ್ಣ ಅಂತಂದ್ರೆ ಆ ಭಾವನೆಗಳು ಟಚ್ ಇದೆಯಲ್ಲ, ಆ ಟಚ್ ಚಂದ. ನಮ್ಮವ್ರು ಮಾಡ್ತಾ ಇದಾರೆ ಅಂದ್ರೆ ನಾವು ಎಂಕರೇಜ್ ಮಾಡ್ಲೇಬೇಕು. ಇಲ್ಲಿ ಫ್ರೈ ಮಾಡ್ತಾ ಇದ್ದಾರೆ, ಫ್ರೈಡ್ ಮೋಮೋಸ್. ಇದೆಲ್ಲ ಸ್ಟೀಮ್ ಮೋಮೋಸ್ ನೋಡಿ. ನಮ್ಮ ಅಮ್ಮನ್ಗೆ ಮೋಮೋಸ್ ಅಂದ್ರೆ ಭಾರಿ ಇಷ್ಟ. ಹೌದು, ಫೇವ್ರೇಟ್ ಅವ್ರಿಗೆ. ತರಕಾರಿನಲ್ಲಿ ಮಾಡಿದ್ರೆ ನಂಗೆ ಭಾರಿ ಇಷ್ಟ. ವೆಜ್, ಪ್ಯೂರ್ ವೆಜ್ ಮಜಾ ಇರುತ್ತೆ. ಬಟ್ ಇವಾಗ ಕಮೆಂಟ್ ಹಾಕ್ತಾರೆ ಮೈದಾ ಜಂಕ್ ಫುಡ್ ಅಂತ. ಅಪ್ರು ದಿನ ತಿಂತೀವ ಅನ್ನ ಸೇರ್ತಾರ. ಡಿಫ್ರೆಂಟ್ ಆಗಿರೋದು ತಿಂತಾ ಇರ್ಬೇಕು ನಾಲ್ಗೆಗೆ. ನನ್ನ ಮಗನ್ ಇವತ್ತು ಇರ್ತೀವೋ ನಾಳೆ ಸಾಯ್ತೀವೋ ಗೊತ್ತಿಲ್ಲ, ತಿನ್ಬಿಡ್ಬೇಕು. ಚೆನ್ನಾಗಿರೋದನ್ನ ಮಜಾ ಮಾಡ್ಬೇಕು. ನಮ್ಮ ಮೋಟಿವೇಶನ್ ಮಂಜಣ್ಣ ನೆಕ್ಸ್ಟ್ ಪಲಾವ್ ರೆಸಿಪಿ. ಎಸ್, ಪಾಲಕ್ ಏನೋ ಹೇಳ್ಕೊಟ್ಟಿದ್ದಾರೆ. ಪಾಲಕ್ ವೈಟ್ ಪಲಾವ್ ಅಂತ guys. ಪಾಲಕ್ ವೈಟ್ ಹೆಂಗ್ ಬರ್ತದೆ, ಗ್ರೀನ್ ಬರುತ್ತೆ. ರುಬಲ್ ಅಂತ ಎಚ್ಬಿಟ್ಟು ಹಾಕದಂತೆ. ನನ್ ಮಗನ್ ಹೆಚ್ಚಾಕ ಅದ್ ಹಾಕು ಅಷ್ಟೇ. ಫ್ರೈ ಇಲ್ಲ, ಕುದಿಯೋಂಗಿಲ್ಲ, ಎಂತದಿಲ್ಲ. ಸಿಂಪಲ್ ಸೂಪರ್ ಆಗಿತ್ತು. ಟೈಮ್ ವೇಸ್ಟ್. ಅದು ಬ್ಯಾಚುಲರ್ ಅಂದ್ರೆ ಸಿಂಪಲ್ ಆಗಿ ಎಮ್ಮಿ ಆಗಿರ್ಬೇಕು. ಅದಕ್ಕೆ ಇವತ್ತು ನಾವು ಮೋಮೋಸ್ ಪಾರ್ಟಿ ಮಾಡ್ತಾ ಇದೀವಿ. ಅವ್ರ ಕ್ಯಾಮ್ರಾ ತಗೊಂಡಿದ್ ಖುಷಿಗೆ ಮೋಮೋಸ್ ಪಾರ್ಟಿ ಮಾಡ್ತಾ ಇದೀವಿ. ಆಮೇಲೆ ಏನ್ ಗೊತ್ತಾ, ನೆಕ್ಸ್ಟ್ ಅವ್ರೇ ನಮ್ಮ ಮನೆ ಕರೆದು ಅಡಿಗೆ ರೆಸಿಪಿ ಮಾಡಿಸ್ಬಿಡೋಣ. ಆಯ್ತಾ, ಮಜಾ ಇರುತ್ತೆ. ನೆಕ್ಸ್ಟ್ ಇವಾಗ ಇನ್ನೊಂದಷ್ಟು ಟ್ರೈ ಮಾಡ್ತಿದೀವಿ. ರೆಡಿ ಮಾಡ್ತಾ ಇದ್ದಾರೆ, ವೇಟಿಂಗ್. ಪೆರಿ ಹೆಂಗಿದೆ ಟೇಸ್ಟ್? ಪೆರಿಯಾಗೆ ಇದು ನಾಲ್ಗೆಲ್ಲ ಪೆರಿ ಆಗೋಯ್ತು. ಸಕ್ಕದಾಗಿದೆ ಟೇಸ್ಟ್. ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿದೆ ಟೇಸ್ಟ್. ನಿಮ್ಗೆ ಇಷ್ಟ ಆಯ್ತಾ? ಹುಷಾರ್ ತಪ್ಪಿದಾಗ, ನಾಳೆ ಕೆಟ್ಟಾಗ, ಹುಷಾರ್ ತಪ್ಪಿದಾಗ ಅಯ್ಯೋ ಮಾಡಿದ್ದೆ ತಿಂದಿದ್ದೆ ತಿನ್ಬೇಕು ಅನ್ನೋ ಇವ್ರಿದ್ರೆ ಡಿಫ್ರೆಂಟ್ ಟೇಸ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿಗೆ ಬನ್ನಿ, ಮಜಾ ಇದೆ ತಿನ್ನಕ್ಕೆ. ಸಕ್ಕದಾಗಿದೆ.
ಹುರ್ಲಿಕ್ಕೆ ಹುಳಿ ಮಾಡಿ ಫ್ರೈ ಮಾಡಿಟ್ಟಿದ್ದೀನಿ. ನನ್ನ ಫೇವ್ರೇಟ್ ಯಾವ್ದು ಗೊತ್ತಾ, ನನಗೆ ಸ್ವಲ್ಪ ಸಾಸಿ ಇರಬೇಕು. ನನಗೆ ಕ್ರೀಮಿ ಇದ್ರೆ ನಾನು ಏನು ತಿಂದ್ರು ಸ್ವಲ್ಪ ಸಾಸ್ಗಳು ಜಾಸ್ತಿ ತಿಂತೀನಿ. ಸೊ ಒನ್ ಆಫ್ ಮೈ ಫೇವ್ರೇಟ್ ವಾಸ್ ಸಿಜ್ವಾನ್ ಮೋಮೋಸ್. ಅದು ಫ್ರೈಡು, ಅದ್ರ ಮೇಲೆ ಅವರು ಟಾಪಿಂಗ್ಸ್ನ ಹಾಕಿ ಕೊಡ್ತಾರೆ. ಇಟ್ ವಾಸ್ ಅಲ್ಟಿಮೇಟ್. ನಂಗೆ ಭಾಳ ಇಷ್ಟ ಆಯ್ತದು. ಆ್ಯಂಡ್ ಎಲ್ಲನೂ ಚೆನ್ನಾಗಿತ್ತು, ಲೈಟ್ ಆಗಿತ್ತು. ಒಂಥರ ಏನು ಗೊತ್ತಾ, ಈ ಮೋಮೋಸ್ ತಿಂದರೆ ಮೈದಾ ಅಲ್ವಾ, ಎದೆ ಮೇಲೆ ಇರುತ್ತೆ. ಬಟ್ ಇಲ್ಲಿ ಆ ಥರ ಫೀಲ್ ಕೊಡಲಿಲ್ಲ. ಮತ್ತು ಚಟ್ನಿ ಮಾತ್ರ ಸಖತ್ತಾಗಿತ್ತು. ಸ್ವಲ್ಪ ಸೌತ್ ಇಂಡಿಯನ್ ಟಚ್ ಕೊಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ ನಿಮಗೆ. ನಾರ್ಮಲ್ ಮೋಮೋಸ್ಗೂ ನೀವು ಡಾರ್ಜಿಲಿಂಗ್ ಮೋಮೋಸ್ ತಿಂತೀರಲ್ಲ ಆ ಥರ ಮೋಮೋಸ್ ಅಲ್ಲ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ. ಹೋಮ್ ಮೇಡು, ಎಲ್ಲ ಮನೇಲೇ ಮಾಡ್ಕೊಂಬರೋದು. ಯಾವುದು ಫ್ರೋಝನ್ ಥರ ತೊಗೊಂಬಂದು ಇಲ್ಲಿ ಎಣ್ಣೆಲಿ ಕರಿಯೋದು ಆ ಥರ ಏನಿಲ್ಲ, ಎಲ್ಲ ಫ್ರೆಶ್ ಆಗಿ ಮಾಡ್ಕೊಂಬರ್ತಾರೆ. ಸೊ ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಮಾಡ್ತಾ ಇರೋದು ಮೋಮೋ ಮಾಂಗ್ಸ್ ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ಲಿ ಲೊಕೇಶನ್ ಎಲ್ಲಿ ಬರೋದು ಗೊತ್ತಾ, ನಗರ್ ಪೊಲೀಸ್ ಸ್ಟೇಷನ್, ಇಲ್ಲ ಅಂದರೆ ಇಲ್ಲಿ ಹರ್ಷ ಅಂತಿದೆ, ಇಲ್ಲ ಅಂದರೆ ಇಂದ್ರಪ್ರಸ್ಥ ಹೋಟೆಲ್ ಇದೆ, ಅದ್ರ ಪಕ್ಕ ಇಲ್ಲಿ ಮೋರ್ ಇದೆ, ಇದ್ರ ಪಕ್ಕನೇ ಒಂದು ಕಾರ್ಟ್ ಹಾಕಿದ್ದಾರೆ. ಸೊ ಮೋಮೋ ಮಾಂಗ್ಸ್ ಅಂತ. RR ನಗರದವ್ರು ಯಾರಾದ್ರೂ ಈ ಕಡೆ ಬಂದಾಗ ಮೋಮೋಸ್ ತಿನ್ಬೇಕು ಅಂದರೆ ಟ್ರೈ ಮಾಡಿ. ಸಂಜೆ 5 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಇರ್ತಾರೆ. ಸೊ ಕಂಪ್ಲೀಟ್ಲಿ ವೆಜ್ಜು, ನಿಮಗೆ ಎಗ್ಗೂ ಇಲ್ಲ ಮತ್ತು ನಾನ್ ವೆಜ್ಜು ಇಲ್ಲ, ಇಟ್ಸ್ ಪ್ಯೂರ್ಲಿ ವೆಜ್. ಸೊ ಟ್ರೈ ಮಾಡಿ. ನೀವೇನಾದರೂ ತಿಂದಿದ್ರೆ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬೈ ಫ್ರೆಂಡ್ಸ್, ಬಾಯ್.